ನಮ್ಮ ಮಕ್ಕಳುಗಳಿಗೆ ಏನೋ ಒಂದು ಕೊಡಿಸ್ತೀವಿ, ಅದು ಬೇಕು ಇದು ಬೇಕಂತ. ಅದೇನೋ ನನಗೆ ಚಂದ್ರನ ತಂದು ಕೊಡೋ ಒಂದಂತೆ ರಾಜಿಗೆ, ನನಗೆ ಆ ಚಂದ್ರನ ಬೇಕಂದಂತೆ. ಅವನ ರಾಜಧಾನಿ ಒಳಗೆ ಏನೆಲ್ಲ ಇತ್ತು. ಅವನು ಕೇಳ್ದೆ ಭರ್ಜರಿ ಹಳಕತ್ತಿದ ಮೇಲೆ ಮತ್ತೆ ಅವನು ಸಂತುಷ್ಟಪಡಿಸು. ರಾಜ ಅಲ್ಲ, ಬೇಕಾದಷ್ಟು ಅಷ್ಟ ಐಶ್ವರ್ಯನೇ ಅದಾವು. ಮತ್ತೆ ನನ್ನ ಸಣ್ಣ ಮಗು ಅಳ್ತಾ ಇದೆ, ಇದನ್ನ ಒಂದು ಶಾಂತಗೊಳಿಸ್ಬೇಕಲ್ಲ, ಇವನ್ನ ರಮಿಸ್ಬೇಕಲ್ಲ ಅಂತ ಕೇಳ್ಕೊಂಡಾಗ ಆಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿ ಅವಾಗ ಆಲೋಚನೆ ಮಾಡ್ತಾನೆ, ಇದು ಏನು ಕೊಟ್ಟರು ಮುಗಿಯೋದಿಲ್ಲ ಅಂತಂದು ಹೇಳ್ಬಿಟ್ಟು ಆ ಚಂದಪ್ಪನ ತಂದು ಕೊಡೋದ. ಹಂಗೆ ಏನೋ ರೊಕ್ಕ ಕೊಟ್ಟೆ ಅಂತ ತರ್ಬೋದು. ಆ ಪ್ರಕೃತಿ ಒಳಗೆ ಇರ್ತಕ್ಕಂಥ ಚಂದಪ್ಪನ ತಂದು ಆ ಮಗುನ ಕೈ ಕೊಡೋದಕ್ಕತೆ ಆಗಲ್ಲ. ಆವಾಗ ಒಂದು ಕನ್ನಡಿ ಹೇಳಿ ತರಿಸ್ತಾನೆ, ದೊಡ್ಡದೊಂದು ಕನ್ನಡಿ ಹೇಳಿ ತರಿಸಿ ಆ ಕನ್ನಡಿ ಒಳಗೆ ಆ ಚಂದಪ್ಪನ ತರಿಸಿ ಚಂದಪ್ಪನ ಜೊತೆಗೆ ಆಟ ಆಡು. ಹಂಗೆ ಇಲ್ಲಿ ನಾವು ಏನೆಲ್ಲ ಆಸೆಗಳನ್ನು ನಾವು ಈಡೇರಿಸ್ಕೊಂತಂದ್ರೆ ಇದು ಸಾಧ್ಯನೇ ಇಲ್ಲ. ಮತ್ತೆ ನಮಗೆ ಆಸೆ ಹುಟ್ಟೆ ಹುಡ್ತಾವೆ. ನಾವೆಲ್ಲ ನಾವು ಆಸೆ ಪೂರೈಸಿದಂಗೆಲ್ಲ ಮತ್ತೊಂದು ಹುಡ್ತಾರೆ, ಇದನ್ನು ಪೂರೈಸಿದ್ವಿ ಇನ್ನೊಂದು ಹುಡ್ತಾರೆ. ಸೈಕಲ್ ತಂದ್ವಿ, ಸೈಕಲ್ ಬೇಡ, ಸೈಕಲ್ ಮೋಟ್ರ್ ಬೇಕು, ಸೈಕಲ್ ಮೋಟ್ರ್ ಆಯ್ತಾ ಸಾಕು, ಕಾರ್ ಬೇಕಾ. ನಾವು ಯುರೋಪಿಯನ್ ಹೋಗ್ಬೇಕು. ಮನುಷ್ಯನಿಗೆ ಹೆಂಗಂತಂದ್ರೆ ಆಸೆಗಳಿಗೆ ಅದೇ ಆಸೆ ಇದೆ. ಈಗ ರಕ್ತ ಬೀಜಾಸರ ಏನು ಮಾಡಿದೆ ಅಂತಂದ್ರೆ, ರಕ್ತ ಬೀಜಾಸರ ವರನ ಪಡ್ಕೊಂಬಂದ ದೇವಿ ಹತ್ರ ಏನಂತ ವರ ಪಡ್ಕೊಂಡಂತಂದ್ರೆ, ಭೂಮಿಗೆ ನಂದೇನಾದ್ರು ರಕ್ತ ಬಿದ್ದರೆ ನನ್ನಂತರೇ ಮತ್ತೆ ಅವತರಿಸಿ ಬರ್ಬೇಕು, ನನಗೆ ಸಾವು ಆಗಬಾರ್ದು ಅಂತ. ಅಂದರೆ ಸಾವು ಆಗ್ತದೆ ಅವನಿಗೆ. ಅಥವಾ ನಾವು ಆಸೆ ಬಿಡಬಹುದು, ಬಿಟ್ಟಿರ್ತಕ್ಕಂಥ ಮಹಾತ್ಮರಿದ್ದಾರೆ. ಹೆಂಗೆ ಬಿಟ್ಟರು ಅಂತಂದ್ರೆ, ಆ ತಾಯಿ ಹೆಂಗೆ ನಾಲಿಗೆಯನ್ನೇ ಚಾಚಿಬಿಟ್ಲು, ಅದನ್ನು ಸ್ವಾಹ ಮಾಡಿಬಿಟ್ಲು. ಕೆಳಗೆ ಬಿದ್ದಿರ್ತಾನೆ ಹುಟ್ಟೋದು. ಆಸೆಗಳಿಗೆ ಕಡಿವಾಣ ಹಾಕ್ತಿದ್ರೆ ಆಸೆ ಬಂದತಿ ಅಂತ ತಗೊಂತ ಹೋಗಿ ಎಲ್ಲಿವರೆಗಿದೆ. ಮತ್ತೆ ತಗೊಂಡು ತೃಪ್ತಿ ಆಯ್ತು, ಅಲ್ಲಿ ಮುಗಿಯಲ್ಲ. ಮನೆ ಕಟ್ಸಿದ್ವಾ ಮುಗಿಲಿಲ್ಲ, ಮದುವೆ ಮಾಡಿದ್ವಾ ಮುಗಿಲಿಲ್ಲ, ಮಗನ ಮದುವೆ ಮಾಡಿದ್ವಾ ಮುಗಿಲಿಲ್ಲ, ಮಕ್ಕಳು ಸೊಸೆ ಬಂದ್ಲು ಕಾಟ ಆಯ್ತು, ಅಥವಾ ಅತ್ತಿ ಸೊಸೆ ಹೊಂದಾಣಿಕೆ ಆಗ್ತಿಲ್ಲ ಗೊತ್ತಿಲ್ಲ, ಅದು ಏನೋ ಕಲಹ ನಡೀತಿರ್ತತಿ, ಅಶಾಂತಿ ಬಂತು, ಇದಕ್ಕೇನಾದ್ರು ಮಾಡ್ಬೇಕಲ್ಲ ಅಂತಂದೇಳಿ ಮತ್ತೆ ಮೊಮ್ಮಕ್ಕಳು ಹುಟ್ಟಿದ್ರು. ಇದು ಹೆಂಗಂತಂದ್ರೆ ಮೊಮ್ಮಕ್ಕಳ ಮೇಲೆ ಮಮಕಾರ ಹೋಯ್ತು ಅವನಿಗೆ. ಅಲ್ಲಿ ಆಸೆ ಬಿಡ್ತು, ನಮ್ಮ ಮೊಮ್ಮಕ್ಕಳಿಗೆ ಏನಾದ್ರು ಒಂದು ಮಾಡಿ ಸಾಯ್ಬೇಕಪ್ಪ, ಇವ್ನ ಮಗ ಹೇಳಕ್ಕಾಗಲ್ಲ, ಇವ್ನು ಮಾಡ್ತಾನೆ ಬಿಡ್ತಾನೆ ಅಂತಂದೇಳಿ ಆ ಮೊಮ್ಮಕ್ಕಳಿಗೆ ಮತ್ತೆ ಎಣಗಕತ್ತಿರ. ಅಂದ್ರೆ ಆಸೆ ಯಾವಾಗ ಅದು ಶಮನ ಆಗ್ತದೆ ಅಂತಂದ್ರೆ, ನಾವು ಚಾಚ್ಬೇಕು ನಾಲಿಗೆನ ಅಂತಂದ್ರೆ ಏನಂತಂದ್ರೆ, ನಾವು ಸ್ವಾಹ ಮಾಡಿಕೊಳಕು, ತೃಪ್ತಿ ಪಡ್ಕೊಂಡ್ಬಿಡ್ಬೇಕು. ನಿರಾಶೆ ತೀರಾ ಆಸೆಗೆ ಒಳಪಡ್ದಂಗೆ ಶಾಂತವಾಗಿ ನಾವು ಅದನ್ನು ಆನಂದ ಅನುಭವಿಸಿದ್ರೆ ನಮಗೆ ತೃಪ್ತಿ ಸಿಗ್ತದೆ. ಅವಾಗ ತೃಪ್ತಿ ಸಿಕ್ತು. ಅಷ್ಟಮಾತೃಕೆಯರು ಹೇಳಿದ್ರಲ್ಲ, ಎಂತೆಂಥ ಮಾತೃಕೆಯರು, ಅಬ್ಬಬ್ಬಬ್ಬ, ಆ ದೇವಿಯಿಂದ ಅವತಾರ ಮಾಡಿರ್ತಕ್ಕಂಥವ್ರು. ಆ ದೇವಿಯ ತನ್ನ ಮೂರನೇ ಕಣ್ಣಿನಿಂದ ಅವ್ರನ್ನೆಲ್ಲರನ್ನು ಉದ್ಭವ ಮಾಡಿರ್ತಾಳೆ. ಎಲ್ಲ ಒಂದು ವೈಷ್ಣವಿ ಆಗಿ, ನಾರಸಿಂಹ ಆಗಿ, ಎಲ್ಲ ಕಾಳಿಯಾಗಿ, ಮತ್ತೆ ಆನಂತರ 8 ಸಪ್ತಮಾತೃಕೆ, ಮತ್ತು ಇನ್ನೊಂದು ಅಂತಂದ್ರೆ ಶಿವನ ಆದೇಶದಿಂದ ಬಂದಿರತಕ್ಕಂಥ ಶಿವದೂತಿಯಾಗಿ ಬಂದಿರ್ತಾಳೆ. ಆ ರಣರಂಗದಲ್ಲಿ, ರಣಮಧ್ಯದಲ್ಲಿ ಅವರೆಲ್ಲರೂ ಅವ್ರನ್ನ ಕಳೆದ್ರೂ ಕೂಡ ಸಹಾಯ ಅಲ್ಲ. ನಾವೇನು ಹಂಗೆ ಅಲ್ಪ ಸ್ವಲ್ಪ ಯೋಚನೆ ಮಾಡಿದ್ರೆ ಇವು ಆಸೆ ಹೋಗಲ್ಲ. ಸ್ವಲ್ಪ ಆಸೆ ಕಡಿವಾಣ ಹಾಕಬೇಕು. ಇಂಥ ಒಂದು ಸತ್ಸಂಗದಲ್ಲಿ, ದೇವರ ಧ್ಯಾನದಲ್ಲಿ ಆ ಕಡೆ ನಮ್ಮ ಮನಸ್ಸು ಹೋದ್ನಪ್ಪ ಅಂತಂದ್ರೆ ಆಸೆ ಬಿಟ್ಟು ಬಿಡ್ತೀವಿ, ಕಡಿಮೆ ಆಗ್ತದೆ. ನೀನು ನಡೆಸಿಕೊಟ್ರೆ ನಡೀಲಿ ಬಿಡವ ಯಾಕೆ ಅಂತಂದೇಳಿ ಆಕಿ ಮಡಿಲಿಗೆ ಹಾಕಿಬಿಟ್ರೆ, ನಾನು ಮಾಡ್ತೀನಿ ಬಿಡು ಅಂತಂದ್ರೆ ಮತ್ತೆ ನಮಗೆ ಪೇಚಾಟನ ಮಾಡ್ಸೋದು ಆಯಮ್ಮ. ಹಾಗಾಗಿ ನಮ್ಮ ಆಸೆಗಳ ಶಮನ ಆಗ್ಬೇಕಂತಂದ್ರೆ ದೇವಿಯ ಮೊರೆ ಹೋಗಬೇಕು, ನಮ್ಮ ಮನೆದೇವರು ಮೊರೆ ಹೋಗ್ಬೇಕು. ಒಟ್ಟು ಒಂದು ಶಕ್ತಿ ಇದೆ, ಆ ಶಕ್ತಿನೇ ಇದನ್ನೆಲ್ಲ ಆಟ ಆಡಿಸ್ತದೆ. ಆ ಶಕ್ತಿಯ ಮೊರೆ ಹೋದ್ರೆ ಆಸೆಗಳಿಗೆ ಕಡಿವಾಣ ಬಿಡುತ್ತೆ, ಆಸೆ ನಾಶ ಆಗ್ತದೆ. ಆಸೆ ನಾಶ ಆದಾಗ ತೃಪ್ತಿ ಆಗ್ತದೆ. ಇಲ್ಲಿಗೆ ಮುಗೀತು. ಈ ಎಷ್ಟು ಮಂದಿ ನೋಡ್ರಿ, ಈಗ ಶುಂಭನ ಮದುವೆ ಮಾಡಕ್ಕೆ ಇವೆಲ್ಲ ನಡೆಯಕತ್ತೈತಿ. ಶುಂಭಗೆ ಮದುವೆ ಮಾಡಕ್ಕೆ ಇವೆಲ್ಲ ನಡೆಯಕತ್ತೈತಿ. ಆಕೆ ಕುತ್ಕೊಂಡ್ಬಿಟ್ರಲ್ಲ ಪಾರ್ವತಿ ಹಿಮಾಚಲದಲ್ಲಿ, ಒಂದು ಒಳ್ಳೆ ಸ್ಫುರದ್ರೂಪಿ ಸುಂದರ ರೂಪವನ್ನು ತಾಳ್ಬಿಟ್ರು. ಇಡೀ ಜಗತ್ತಿನಲ್ಲಿಯೇ ಆಕೆ ಎಲ್ಲರನ್ನು ಸೃಷ್ಟಿ ಮಾಡಕ್ಕೆ, ಜಗತ್ತಿನಲ್ಲಿ ಇಲ್ಲದಂಥ ರೂಪಸ್ಥಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಇನ್ನೀಗ ನಿಶುಂಭ ಬಂದ ಅಖಾಡಕ್ಕೆ, ನಿಶುಂಭ ಬಂದ. ಇವ್ನು ನಿಶುಂಭ ಅಂತಂದ್ರೆ, ಶುಂಭ ಅಂತಂದ್ರೆ ಈಗ ಆಸೆ ಹೋಗ್ಬಿಡ್ತು. ಆಸೆ ಹೋದ್ರು ಕೂಡ, ಆಸೆಯನ್ನು ಶಮನ ಮಾಡಿದ್ರು ಕೂಡ ನಾನು ಅಂತಕ್ಕಂಥ ಅಹಂಕಾರ ಬರ್ತದೆ. ನನಗಿಂತ ಹೆಚ್ಚು ಯಾರು, ಅವನ ತಮ್ಮ ಇವನು. ನಾನು ಅಂತಂದೇನು ಅಹಂಕಾರ ಐತಲ್ಲ, ನಾನು ಅನ್ನೋ ಅಹಂಕಾರ ತಮ್ಮ ಇವನು. ಇನ್ನು ನಾನು ಅನ್ನೋದು ಶುಂಭನ ಸಂಹಾರ ಆಗಿಲ್ಲ.
ಇವತ್ತು ನಾವು ನಿಶುಂಭನ ಸಂಹಾರವನ್ನ ಮಾಡಿದಾಳೆ ದೇವಿ. ನಿಶುಂಭ ಅಂತಂತಂದ್ರೆ ಅಣ್ಣ ನಾನು, ತಮ್ಮ ನನ್ನದು ಅಂತ ಮಮಕಾರ. ನಂದು, ನನ್ನ ಮನೆ, ನಂದು, ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಬಳಗ ಸಾಂಗ್ ಹಂಗ ಹಚ್ಕೊಂಡ್ ಓಡ್ತದ ಕುದುರೆ.